ಬಟ್ಟು ಇದ್ರಲ್ಲೂ ಮಾಡು. ಹಾ ಇದ್ರಲ್ಲಾಯ್ತು. ಜ್ಯೂಸ್ ಕುಡೀರಿ, ತಾಜಾ ಮೋಸಂಬಿ ಹಣ್ಣಿನ ಜ್ಯೂಸು. ನಗರದಲ್ಲಿ ಇನ್ವಿಸಿಬಲ್ ಕಳ್ಳ ಬಂದಿದ್ದಾನೆ. ಈ ಕಳ್ಳ ಯಾರಿಗೂ ಕಾಣಿಸ್ತಾ ಇಲ್ಲ. ಮತ್ತೆ ಚಿನ್ನದ ವ್ಯಾಪಾರಿಗಳನ್ನು ನಯವಾಗಿ ವಂಚಿಸಿ ಅಸಲಿ ಚಿನ್ನವನ್ನು ನಕಲಿಯನ್ನಾಗಿ ಮಾಡಿ ಮಾಯವಾಗ್ತಾರೆ. ಚಿನ್ನದ ವ್ಯಾಪಾರಿಗಳಿಗೆ ದುಸ್ಥಿತಿ ಬಂದಿದೆ. ಮತ್ತೆ ಇನ್ಸ್ಪೆಕ್ಟರ್ ಮನ್ಮಾನಿ ಅವರಿಗೆ ಗಟ್ಟುಬಟ್ಟು ಮೇಲೆ ಅನುಮಾನವಿದೆ. ಎಲ್ಲಿ ಎಲ್ಲಿ ಕಳ್ಳತನವಾಗಿದೆಯೋ ಅಲ್ಲಿ ಗಟ್ಟುಬಟ್ಟುವರ ಸೆಕ್ಯೂರಿಟಿ ಏಜೆನ್ಸಿ ಇದೆ. ನೋಡ್ತಾ ಇರಿ ನಮ್ಮ ನ್ಯೂಸ್ ಸಾಹೇಬ್ರೆ, ಜ್ಯೂಸ್ ಇಟ್ಟಿದೆ, ಕುಡೀರಿ. ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಕುಡಿದು ಹೋಗ್ತಾರೆ. ಅಯ್ಯಯ್ಯೋ, ಗಟ್ಟು ಬಟ್ಟುವಿನ 6 ಅನ್ಸ್ ಹೇಳ್ತಾ ಇದೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ನಡೆಯೋದ್ರಲ್ಲಿದೆ. ಓಹೋ ಬಟ್ಟು, ಇದೇನ್ ಮಾಡಿದ್ರಿ ನೀವು? ಇನ್ಸ್ಪೆಕ್ಟರ್ ಮನ್ಮಾನಿ ಅವರಿಗೆ ಹೋಲಿ ಬರುವ ಮುಂಚೆನೆ ಬಣ್ಣ ಹಾಕಿದ್ರಾ? ಈಗಂತೂ ನೀನು ಹೋದೆ. ಅಯ್ಯಯ್ಯೋ, ಅರೆ ಸಾರಿ ಮನ್ಮಾನಿ ಸರ್, ನಾನು ಬೇಕು ಅಂತ ಮಾಡಿಲ್ಲ. ನಿಜ ಹೇಳ್ತಿದ್ದೀನಿ. ನಾನು ಟಿವಿಯಲ್ಲಿ ನ್ಯೂಸ್ ನೋಡ್ತಿದ್ದೆ. ನ್ಯೂಸ್ ಹಿಂದಿನಿಂದ ಟಿಂಗ್ ಟಾಂಗ್ ಜ್ಯೂಸ್ ಇಟ್ಟು ಹೋದ. ನಾನು ಹಾಗೆ ಟಿವಿ ನೋಡ್ತಾ ಜ್ಯೂಸ್ ಅಂದ್ಕೊಂಡು ಹೋಯ್ತಾನೆ, ಎತ್ಕೊಂಡೆ, ಮತ್ತೆ ಹೀಗೆ ಕುಡ್ದೆ. ಮತ್ತೆ ಹೀಗೆ ಇಂಕ್ ನಿಮ್ಮ ಬೆಲೆ ಬಿತ್ತು. ಅರೆ ಸಾರಿ ಸರ್, ವೆರಿ ಸಾರಿ. ನಾನು ಈಗ ಕ್ಲೀನ್ ಮಾಡಿಬಿಡ್ತೀನಿ. ನಾನು ಇನ್ಸ್ಪೆಕ್ಟರ್ ಮನ್ಮಾನಿ ಸೋಸ್ದೆಲ್ಲ ಚಾಯ್ ಕುಡಿತೇನೆ. ನಾನು ನಿಮ್ಗೆ ಚಾಯನ ಸೋಲ್ಸಿ ಕುಡಿಸ್ತೇನೆ. ನಡಿ ಜೈಲಿಗೆ ನಡಿ. ಏನು ಜೈಲು ಯಾಕೆ ಸಾಹೇಬ್ರೆ? ಜೈಲು ಯಾಕೆ? ಯಾರಾದ್ರೂ ಗೊತ್ತಿಲ್ಲದೆ ಹಿಂಕೆಸೆಯೋದು ಅಪರಾಧ ಅಲ್ಲ. ತಪ್ಪಾಗಿ ಅಲ್ಲ, ಬೇಕಂತಾನೆ ಚೆಲ್ಲಿದ್ದಲ್ಲ, ಅದು ಹುಗ್ದಿದ್ದು. ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ರೆ ನೀವು ನನ್ನ ಮುಖದ ಮೇಲೆ ಇಂಕ್ ಚೆಲ್ಬಿಟ್ಟು ಓಡೋದಕ್ಕೆ ಪ್ರಯತ್ನ ಮಾಡ್ತೀರಾ? ಜಮಲ್ ಸಿಂಗ್ ಅರೆಸ್ಟ್ ದೆಮ್. ಓಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಓಡೋದಕ್ಕೆ ಪ್ರಯತ್ನ ಪಟ್ರೆ ಕಾನೂನಿನ ಕಾಲು ತುಂಬಾನೇ ಶಾರ್ಪ್ ಆಗಿದೆ. ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಬಟ್ಟು, ಇವತ್ತು ಬೆಳಿಗ್ಗೆ ನಾವು ಜಾಗಿಂಗ್ ಮಾಡಿಲ್ಲ. ನಡೀರಿ ಜಾಗಿಂಗ್ ಮಾಡೋಣ. ನೋಡಿ, ನಿಂತ್ಕೊಳ್ಳಿ ಗಟ್ಟುಬಟ್ಟು, ನಿಂತ್ಕೊಳ್ಳಿ. ಕಾನೂನಿನ ದೃಷ್ಟಿ ತುಂಬಾ ಸೂಕ್ಷ್ಮವಾಗಿದೆ. ನಾನು ನಿಮ್ಮನ್ನ ಹುಡುಕೇ ಬಿಡ್ತೇನೆ. ಸಾಹೇಬ್ರೆ, ಅವರು ಓಡಿದ್ರು, ಮತ್ತೆ ನೀವು ನಗ್ತಿದ್ದೀರಾ? ಚಮ್ಮ ಸಿಂಗ್, ಇದುವರೆಗೂ ನೀನು ನನ್ನ ಬುದ್ಧಿಯನ್ನು ತಿಳ್ಕೊಂಡೇ ಇಲ್ಲ. ಕಾನೂನಿನ ಬುದ್ಧಿ ತುಂಬಾನೇ ಸೂಕ್ಷ್ಮವಾಗಿರುತ್ತೆ, ತುಂಬಾನೇ ಸೂಕ್ಷ್ಮ. ಗಟ್ಟು ಬಟ್ಟು ಮೇಲೆ ನಾನು ಕಳ್ಳತನದ ಆರೋಪ ಹೊರಿಸ್ಬಿಟ್ಟಿದ್ದೇನೆ. ಈಗ ನೋಡ್ತಾ ಇರು, ಈಗ ಅವರು ತಪ್ಪಿಸ್ಕೊಳ್ಳೋದಕ್ಕಾಗಿ ನಿಜವಾದ ಕಳ್ಳನ ಬಳಿ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಏನಾದ್ರೂ ಮಾಡ್ತಾರೆ. ಪರಿಶ್ರಮ ಅವ್ರು ಪಡ್ತಾರೆ, ಮತ್ತೆ ಕ್ರೆಡಿಟ್ ನನಗೆ ಸಿಗುತ್ತೆ. ನೀವು ಮಹಾನ್ರು ಸಾಹೇಬ್ರೆ, ಈ ದೇಶದ ಹೆಮ್ಮೆ. ನಿಮ್ಮ ಬುದ್ಧಿವಂತಿಕೆಯನ್ನ ಮೆಚ್ಚಲೇಬೇಕು ಸಾಹೇಬ್ರೆ. ಎಂತ ಪ್ಲಾನ್ ಮಾಡಿದ್ದೀರಿ ಸಾಹೇಬ್ರೆ? ಅದಕ್ಕೆ ಹೇಳೋದು 100 ಅಕ್ಕ ಸಾಲಿಗನದ್ದಾದ್ರೆ 1 ಸುನಾರ್ ಸಿಂಗ್ನದ್ದು ಅಂತ. ನಾನು ಇನ್ವಿಸಿಬಲ್ ಕಣ್ಣನ ಹೆಸರಲ್ಲಿ ಫೇಮಸ್ ಆದೆ. ಕಳ್ಳತನ ಹೇಗೆ ಮಾಡ್ತೀನಿ ಅಂತ ಯಾರಿಗೂ ತಿಳಿದಿಲ್ಲ. ಮೊದಲ ದಿನ ನಾನು ಯಾವುದಾದ್ರೂ ಜ್ಯುವೆಲ್ರಿ ಶಾಪ್ನಲ್ಲಿ ಯಾರಿಗೂ ತಿಳಿಯದ ಹಾಗೆ ಎಲ್ಲ ಜ್ಯುವೆಲ್ರಿಯ ಫೋಟೋ ಕ್ಲಿಕ್ ಮಾಡಿ ತರ್ತೀನಿ. ಎರಡನೇ ದಿನ ನಾನು ಅದೇ ರೀತಿಯ ಜ್ಯುವೆಲ್ರಿ ಮಾಡ್ತೀನಿ. ಮತ್ತೆ ಮೂರನೇ ದಿನ ಅದೇ ನಕಲಿ ಹಾರಗಳನ್ನ ಅಸಲಿ ಹಾರದ ಜಾಗದಲ್ಲಿಟ್ಟು ಬದಲಾಯಿಸ್ತೀನಿ. ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಕಳ್ಳತನ ಯಾವಾಗ ನಡೆಯಿತು ಅಂತ. ನನ್ನ ಪ್ಲಾನ್ ಬಗ್ಗೆ ಏನ್ ಹೇಳ್ತೀರಾ? ಬಾಸ್, ಹಂಗಾಮ ಬಹಳ ಹೆಚ್ಚಾಗಿದೆ. ಈಗ ನಾವು ವಿಶ್ರಾಂಪುರದಿಂದ ಹೊರಡಬೇಕು. ಜಾಕಿ ಸಿಂಗ್, ಕಬ್ಬಿಣ ಬಿಸಿಯಾಗಿದೆ. ಕೇವಲ ಬಗ್ಗಿಸೋದು ಮಾತ್ರ ಬಾಕಿ. 1-2 ದಿನ ಇರಿ. ನಾವೇನು ನಕಲಿ ಆಭರಣಗಳನ್ನ ತಯಾರಿಸಿದೀವೋ ಅದನ್ನ ಬದಲಿಸೋಣ. ಆ ನಂತರ ನಾವು ಶಾಶ್ವತವಾಗಿ ವಿಶ್ರಾಮಪುರಕ್ಕೆ ವಿಶ್ ಮಾಡಿ ಎಲ್ಲಾದ್ರೂ ದೂರ ಆರಾಮವಾಗಿ ಇರೋದಕ್ಕೆ ಹೋಗೋಣ. ಬೇಗ ಹೋಗಿ ಒಳಗೆ.
ಮಾಡಿ. ಎಲ್ಲಾದ್ರೂ ಕಳ್ಳತನದ ಸುದ್ದಿ ಸಿಕ್ಕಿದ್ರೆ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಿ. ಓಕೆ? ಗಟ್ಟು ಸಾಹೇಬ್ರೆ, ನಾನು ವಿಶ್ರಾಂಪುರದ ಜ್ಯುವೆಲ್ಲರ್ಸ್ ನಿಂದ ಮಾತಾಡ್ತಿದ್ದೀನಿ. ಈಗಷ್ಟೇ ಇಲ್ಲಿ ಕಳ್ಳತನ ನಡೆದಿದೆ. ನೀವಿಬ್ರು ಬೇಗನೆ ಇಲ್ಲಿಗೆ ಬನ್ನಿ. ಬಟ್ಟು ಬೇಗನೆ ಕೆಜಿ ಸರ್ಕಲ್ಗೆ ಬನ್ನಿ. ವಿಶ್ರಾಂಪುರ ಜ್ಯುವೆಲ್ಲರ್ಸ್ ನಲ್ಲಿ ಲಕ್ಷಗಟ್ಟಲೆ ಕಳ್ಳತನ ಆಗಿದೆ. ಹಾ ನಡಿ. ಗಟ್ಟು ಅಲ್ಲಿ ಅಲ್ಲ, ಇಲ್ಲಿ ನಡಿ, ಇಲ್ಲಿ ಟವರ್ ಕಡೆಗೆ ಹೋಗೋಣ. ಓಹೋ, ಆದ್ರೆ ಕೆಜಿ ಸರ್ಕಲ್ ಈ ಕಡೆ ಇದೆ. ಹಾ ಗೊತ್ತಿದೆ. ಆದ್ರೆ ಕಳ್ಳ ಎಲ್ಲೇ ಹೋಗಿದ್ರು ನಮ್ಗೆ ಟವರ್ ಮೇಲಿಂದ ಬೇಗನೆ ಕಾಣಿಸ್ಬೋದು. ಹಾ ಬಟ್ಟು ನೀವು ಸರಿಯಾಗಿ ಹೇಳ್ತಿದ್ದೀರಿ, ನಂಗೆ ಗೊತ್ತೇ ಆಗಿಲ್ಲ. ನಡೀರಿ ಬೇಗ ಹೋಗೋಣ. ಜಕಾಸ್ ಗಟ್ಟು, ಬಟ್ಟುಗೆ ಆ ಕಡೆ ಒಂದು ಜೀಪ್ ಗಾಳಿಯ ವೇಗದಲ್ಲಿ ಚಲಿಸುತ್ತಿರುವುದು ಕಾಣಿಸ್ತಿದೆ. ಬಟ್ಟುವಿನ 6 ಸೆನ್ಸ್ ಹೇಳ್ತಾ ಇದೆ ಅಪಾಯ ಅದರಲ್ಲೇ ಇದೆ, ಖಂಡಿತ ಅದರಲ್ಲೇ ಇದೆ. ಹಾ ಬಟ್ಟು ಅದು ಸರಿನೇ. ಆದ್ರೆ ಆ ಜೀಪ್ ಎಷ್ಟು ದೂರದಲ್ಲಿದೆ. ನಾವು ಅಲ್ಲಿಗೆ ತಲುಪುವಾಗ ಅವರು ಎಲ್ಲೆಲ್ಲೋ ತಲುಪಬಹುದು. ಆದ್ರೆ ನಾವು ಹೇಗಾದ್ರೂ ಮಾಡಿ ಅವರ ಹತ್ರ ಹೋಗ್ಲೇಬೇಕು. ಆಯ್ತು ಕೆಲ್ಸ, ಬೈ ಏರ್ ಹೋಗ್ಬೇಕು. ಅರೆ ಗಟ್ಟು, ಇದೇನ್ ಮಾಡ್ತಿದ್ದಿ? ಇದ್ರಲ್ಲಿ ಬಹಳ ಅಪಾಯ ಇದೆ. ಒಂದ್ಸರಿ ಯೋಚನೆ ಮಾಡು, ಬಹಳ ಅಪಾಯ ಇದೆ ಇದರಲ್ಲಿ. ಓಹೋ ಬಟ್ಟು, ಡೋಂಟ್ ವರಿ, ನನಗೆ ಏನು ಆಗಲ್ಲ. ಅಪಾಯದ ಜೊತೆಗೆ ನನಗೆ ಮೊದಲಿಂದಲೇ ಗೆಳೆತನ ಇದೆ. ಎಲ್ಲೆಲ್ಲ ಗಟ್ಟು, ಅಲ್ಲೆಲ್ಲ ಬಟ್ಟು. ಯಚಕಾಸ್, ಗಟ್ಟು ಬೈ ಏರ್ ಅಟ್ಯಾಕ್ ಮಾಡ್ತಾ ಇದ್ರೆ ಬಟ್ಟುವಿಗೆ ಬೈ ಗ್ರೌಂಡ್ ಅಟ್ಯಾಕ್ ಮಾಡಬೇಕು. ನಾನು ಜೀಪ್ ನಿಂದ ಹೋಗ್ತೀನಿ, ಜೀಪ್ ನಿಂದ. ನೀನ್ ಚಿಂತೆ ಮಾಡಬೇಡ ಗಟ್ಟು, ಬಟ್ಟು ಬರ್ತಿದ್ದಾನೆ. ಇದು ಎಂತಹ ಸದ್ದು? ಹೋಗು, ಬೇಗ ಹೋಗಿ ಮೇಲೆ ನೋಡಿ ಏನಿದೆ ಅಂತ. ಬಾ ಮೇಲೆ ಬಾ. ಇದು ನನ್ನ ಕಣ್ಣಿಗೆ ಏನು ಹಾಕಿದೆ? ನನಗೆ ಏನು ಕಾಣಿಸ್ತಾ ಇಲ್ಲ. ಬಟ್ಟು ಬಟ್ಟು, ಗಟ್ಟು, ನೀನ್ ಚೆನ್ನಾಗಿದ್ದೀಯಾ? ನೀನ್ ಚೆನ್ನಾಗಿದ್ದೆ ತಾನೇ? ಹಾ ನಾನು ಚೆನ್ನಾಗಿದ್ದೇನೆ. ಈಗ ಬೇಗ ನಡೀರಿ, ಪ್ರೊಫೆಸರ್ ಹತ್ರ ಸಹಾಯ ಕೇಳೋಣ. ಅರೆ ಗಟ್ಟು, ಇಲ್ಲಿ ಏನು ಟಚ್ ಮಾಡಬೇಡ. ಎಲ್ಲಾ ಕಡೆ ಟ್ರ್ಯಾಪ್ ಇಡಲಾಗಿದೆ, ಟ್ರ್ಯಾಪ್. ಜೀವ ಅಂಗೈಲಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ನಡಿ. ಹಾ ಬಟ್ಟು, ನೇರವಾಗಿ ಹೋಗೋಣ. ಅರೆ ಗಟ್ಟು, ಅರೆ ಬಟ್ಟುವಿನ ಗೆಳೆಯ ಗಟ್ಟು ಎಲ್ಲಿ ಕಾಣದ? ಹಲೋ ಪ್ರೊಫೆಸರ್, ಪ್ರೊಫೆಸರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡಿ ನನ್ನ ಆವಿಷ್ಕಾರ. ಹಲೋ ಬಟ್ಟು. ಪ್ರೊಫೆಸರ್, ನಿಮ್ಮ ಆವಿಷ್ಕಾರ ನೋಡ್ತಾ ನೋಡ್ತಾ ಒಂದಿನ ನಾವು ಮೇಲೆ ತಲುಪಿದ್ರೆ ಸಾಕಿತ್ತು. ಮೊದಲು ನಂಗೆ ಹೇಳಿ, ನನ್ ಗೆಳೆಯ ಗಟ್ಟು ಎಲ್ಲಿ? ಅವನನ್ನು ಹುಡುಕೋಕೆ ನಂಗೆ ಸಹಾಯ ಮಾಡಿ. ಸರಿಯಪ್ಪ, ಹುಡುಕ್ತೇನೆ. ಆದ್ರೆ ಮೊದಲು ಹೇಳಿ, ನೀವಿಲ್ಲಿ ಏನು ಮುಟ್ಟಿದ್ರಿ ಅಂತ. ಏನು ಮುಟ್ಟಿಲ್ಲ. ಅರೆ ನಾವು ತುಂಬಾ ಎಚ್ಚರಿಕೆಯಿಂದ ಬರ್ತಾ ಇದ್ವಿ. ಗಟ್ಟು ಇಲ್ಲಿ ಕಾಲಿಟ್ಟಿದ್ದ ಮತ್ತು ಸಂಭಾಳಿಸ್ಕೊಂಡು ನೀವಿಬ್ರು ಈ ಕಡೆಯಿಂದ ಬನ್ನಿ. ಹೇಳಿ, ಏನ್ ಹೇಳಬೇಕು? ನೀವು ಇನ್ವಿಸಿಬಲ್ ಕಳ್ಳನ ನ್ಯೂಸ್ ನೋಡಿರ್ಬಹುದು. ನೋಡಿದ್ದೇನೆ. ಅವನು ಆಭರಣ ಬದಲಾಯಿಸಿ ಓಡೋಗ್ತಾನೆ, ಮತ್ತೆ ಯಾರಿಗೋ ಕಾಣಿಸೋದೇ ಇಲ್ಲ. ಮತ್ತೆ ನಿಜಕ್ಕೂ ಬಹಳ ಚಾಣಾಕ್ಷ ಕಳ್ಳ ಅನ್ಸುತ್ತೆ.
ಅಲ್ಲಿ ನಗರದಲ್ಲಿ ಕಳ್ಳತನ ನಡೀತಿದೆ. ಆದ್ರೆ ಇನ್ಸ್ಪೆಕ್ಟರ್ ಮನ್ಮಾನಿ ನಮ್ಮನೆ ಕಳ್ಳರು ಅಂತ ಅಂದ್ಕೊಂಡಿದ್ದಾರೆ. ನಾವು ಏನಾದ್ರೂ ಮಾಡ್ಲೇಬೇಕು ಗೆಳೆಯರೇ, ಇಲ್ಲ ಅಂದ್ರೆ ಮನ್ಮಾನಿ ಸರ್ ನಮ್ಮನ್ನೇ ಜೈಲಿಗೆ ಹಾಕಿ ಬಿಡ್ತಾರೆ. ಬಟ್ಟುವಿನ ಪತ್ತೆದಾರಿ ಬುದ್ಧಿ ಹೇಳ್ತಾ ಇದೆ, ಇನ್ವಿಸಿಬಲ್ ಕಳ್ಳನನ್ನು ಹಿಡಿಯಲು ಇನ್ವಿಸಿಬಲ್ ಆಗುವ ಪೌಡರ್ ಅನ್ನು ಮಾಡಿದ್ರೆ ಪೌಡರ್ ಅನ್ನು ಅವನು ನಮ್ಮ ಟ್ರಾಪ್ ಅಲ್ಲಿ ಸಿಕ್ ಬೀಳ್ಬೋದು. ಇನ್ವಿಸಿಬಲ್ ಆಗುವ ಪೌಡರ್ ನನ್ನ ಹತ್ರ ಇದೆ. ಬಟ್ಟು ಯಾ ಜಕಾಸ್. ಹಾಗಾದ್ರೆ ಪೂರ್ತಿ ವಿಶ್ರಾಂಪುರದಲ್ಲಿ ಈ ಸುದ್ದಿಯನ್ನು ಹರಡಿಸೋಣ. ಇನ್ವಿಸಿಬಲ್ ಕಳ್ಳ ಆ ಇನ್ವಿಸಿಬಲ್ ಆಗುವ ಪೌಡರ್ ಅನ್ನು ಕಳ್ಳತನ ಮಾಡಲು ಖಂಡಿತ ಬರ್ತಾನೆ ಮತ್ತು ಆವಾಗ ನಾವು ಅವನನ್ನು ಹಿಡಿಬಹುದು. ಮತ್ತೆ ಅವನನ್ನು ಕಳ್ಳತನ ಮಾಡಿ ಓಡೋಕೆ ಬಿಡೋಣ ಮತ್ತು ಅವನನ್ನು ಹಿಂಬಾಲಿಸಿ ಕಳ್ಳತನದ ಮಾಲಿನೊಂದಿಗೆ ಹಿಡಿಯೋಣ. ಇಲ್ಲ, ಈಗ ಆ ಕಳ್ಳ ಗಟ್ಟು ಮತ್ತು ಬಟ್ಟುನಿಂದ ತಪ್ಪಿಸಿ ಎಲ್ಲ ಹೋಗ್ತಾನೆ. ವಿಶ್ರಾಂಪುರದ ಸುಪ್ರಸಿದ್ಧ ಸೈಂಟಿಸ್ಟ್ ಪ್ರೊಫೆಸರ್ ಬಟಾವ್ಡೇಕರ್ ಒಂದು ಪೌಡರ್ ಅನ್ನ ಕಂಡು ಹಿಡಿದಿದ್ದು ಅದನ್ನು ಹಾಕಿದ ತಕ್ಷಣ ಮನುಷ್ಯ ಇನ್ವಿಸಿಬಲ್ ಆಗ್ಬಿಡ್ತಾನೆ. ನೋಡೆ, ಈ ಆವಿಷ್ಕಾರವನ್ನ ಎಲ್ಲರೆದುರಿಗೆ ಪ್ರಸ್ತುತಪಡಿಸುತ್ತಾರೆ ಎಂದು ಕೂಡ ತಿಳಿದು ಬಂದಿದೆ. ಇನ್ವಿಸಿಬಲ್ ಆಗುವ ಪೌಡರ್. ನಾನು ಇನ್ವಿಸಿಬಲ್ ಕಳ್ಳ ಮತ್ತು ನನ್ನ ಜೊತೆಗೆ ಇನ್ವಿಸಿಬಲ್ ಆಗುವ ಪೌಡರ್ ಇದ್ರೆ ನಾನು ಜಗತ್ತನ್ನೇ ಗೆಲ್ಲಬಹುದು. ಚಾಂದಿ ಸಿಂಗ್, ಪೀತಲ್ ಸಿಂಗ್, ಸೈಂಟಿಸ್ಟ್ ಬಟಾವಡೇಕರ್ನ ಮನೆಗೆ ಹೋಗಿ ಮತ್ತೆ ಆ ಇನ್ವಿಸಿಬಲ್ ಆಗುವ ಪೌಡರ್ ನ ಕಳ್ಳತನ ಮಾಡ್ಬಿಟ್ಟು ಇಲ್ಲಿ ತನ್ನಿ. ಸ್ವಲ್ಪ ನೋಡಿ ಹೇಗೆ ಬರ್ತಿದ್ದಾರೆ ಅಂತ. ಪೀಟರ್ ಸಿಂಗ್, ಆ ಪ್ರೊಫೆಸರ್ ಎಷ್ಟೊಂದು ಟ್ರಾಪ್ ಹಾಕಿಟ್ಟಿದ್ದಾನೆ. ಮುಂದೆ ಹೆಜ್ಜೆ ಇಡೋದೇ ಕಷ್ಟ, ಅಂದ್ರೆ ಕಳ್ಳತನ ಹೇಗೆ ಮಾಡೋದು? ನಾವು ಓಡ್ಬೇಕಷ್ಟೇ. ಅಣ್ಣ ಚಾಂದಿ ಸಿಂಗ್, ಓಡೋದೇ ಒಳ್ಳೇದು. ಪ್ರಾಣ ಇದ್ರೆ ಪ್ರಪಂಚ. ಪ್ರೊಫೆಸರ್, ನೀವು ಮಾಡಿರೋ ಟ್ರ್ಯಾಪ್ ನಿಂದ ಇವರಿಬ್ರು ನಿಜವಾಗ್ಲೂ ಹೆದರಿ ಓಡಿದ್ದಾರೆ. ನಾವು ಇವರನ್ನ ಹಿಡಿಯೋದು ಹೇಗೆ? ಇವರನ್ನ ಕಳ್ಳತನ ಮಾಡಿ ಓಡೋಕೆ ಬಿಟ್ಟಾಗ್ಲೇ ಕಳ್ಳತನದ ಸಾಮಾನುಗಳ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಹಿಡಿಯಬಹುದು. ಅರ್ಥ ಮಾಡೋಕೆ ಪ್ರಯತ್ನ ಪಡಿ. ಓಕೆ ಗಟ್ಟು, ನೀ ಹೇಳ್ತಿ ಅಂದ್ರೆ ನಾನೆಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಡಿಆಕ್ಟಿವೇಟ್ ಮಾಡ್ತೀನಿ. ಇಲ್ಲಿ ನೋಡು. ಆಲ್ ಟ್ರ್ಯಾಪ್ಸ್ ಆಫ್, ಆಲ್ ಟ್ರ್ಯಾಪ್ಸ್ ಆಫ್. ಈಗ ಏನು ಅಪಾಯ ಇಲ್ಲ. ಪೀಟರ್ ಸಿಂಗ್, ಅಭಿನಂದನೆಗಳು. ಎಲ್ಲ ಟ್ರಾಪ್ಗಳು ಈಗ ಆಫ್ ಆಗಿವೆ. ಈಗ ನಾವು ಇನ್ವಿಸಿಬಲ್ ಪೌಡರ್ನ ಕಳ್ಳತನ ಮಾಡಿ ತಗೊಂಡು ಹೋಗ್ಬೋದು. ಅಲ್ಲಿ ನೋಡು. ಓಹೋ, ಇವರೆಷ್ಟು ಮೂರ್ಖರು. ಎದುರುಗಡೆ ಇಷ್ಟೊಂದು ದೊಡ್ಡ ಡಬ್ಬ ಇಟ್ರು ಇವರಿಗೆ ಕಾಣಿಸ್ತಾನೆ ಇಲ್ಲ. ಈಗ ಏನ್ ಮಾಡೋದು? ಯೋಚನೆ ಮಾಡ್ಬಿಟ್ಟು ಯೋಚನೆ ಮಾಡು. ಐಡಿಯಾ. ಕಳ್ಳ ಕಳ್ಳ ಪ್ರೊಫೆಸರ್, ಇವರು ನಮ್ಮ ಇನ್ವಿಸಿಬಲ್ ಪೌಡರ್ ಕಳ್ಳತನ ಮಾಡೋಕೆ ಬಂದಿದ್ದಾರೆ. ಅರೆ ಚಾಂದಿ ಸಿಂಗ್, ನಮ್ಮ ಇನ್ವಿಸಿಬಲ್ ಪೌಡರ್ ಅಲ್ಲಿದೆ. ಇವನು ನಮಗೆ ಮೋಸ ಮಾಡಿದ್ದಾನೆ. ಇಲ್ಲಿಂದ ಓಡಿ ಹೋಗೋಣ. ನಿಲ್ಲಿ. ಅರೆ ಗೋಲಿ ಚಲಾಯಿಸ್ಬೇಡ ಪ್ಲೀಸ್, ಗೋಲಿ ಚಲಾಯಿಸ್ಬೇಡ. ನೋಡಿ, ನಂಗೆ ಏನ್ ಮಾಡ್ಬೇಡಿ. ನಿಮಗೆ ಇನ್ವಿಸಿಬಲ್ ಪೌಡರ್ ಬೇಕಲ್ವಾ? ತಗೊಂಡೋಗಿ. ಆದ್ರೆ ನಂಗೆ ಏನ್ ಮಾಡ್ಬೇಡಿ. ವಾ ಬಟ್ಟು ವಾ, ಏನ್ ಆಕ್ಟಿಂಗ್ ಮಾಡಿದ್ರಿ ಪ್ರೊಫೆಸರ್. ಆ ಡಬ್ಬದಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಇಟ್ಟಿದ್ದಾರೆ. ಈಗ ನಾವು ಸುಲಭವಾಗಿ ಅವರ ಹತ್ರ ಹೋಗ್ಬಹುದು. ಥ್ಯಾಂಕ್ ಯು ಪ್ರೊಫೆಸರ್. ನಡೀರಿ ಬಟ್ಟು. ಬಾಸ್, ಇಲ್ಲಿದೆ ಇನ್ವಿಸಿಬಲ್ ಪೌಡರ್. ಇದನ್ನು ನಾವು ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕದ್ಕೊಂಡು ಬಂದಿದ್ದೀವಿ. ವಾಶ್. ಈಗ ನೀವಿಬ್ರು ಚಾಂದಿ ಮತ್ತು ಪೀತಲ್ ಸಿಂಗ್, ಈಗ ನಮಗೆ ನಕಲಿ ಆಭರಣ ಮಾಡುವ ಅವಶ್ಯಕತೆ ಬರಲ್ಲ. ಈಗ ಎಲ್ಲ ಕೆಲಸ ಇನ್ವಿಸಿಬಲ್ ಆಗ್ಬಿಡುತ್ತೆ. ಇಲ್ಲ. ಸೋನಾರ್ ಸಿಂಗ್ ಅವರೇ, ಈಗ ನೀವು ಮತ್ತು ನಿಮ್ಮ ಚಾಂದಿ ಪೀತಲ್ ಏನು ಕದ್ದುಕೊಳ್ಳೋಕೆ ಆಗಲ್ಲ. ಯಾಕೆಂದ್ರೆ ಇನ್ನು ಏನೇ ವಿಚಾರಣೆ ಮಾಡೋದಾದ್ರೂ ಜೈಲಿನ ಒಳಗೆ ಇನ್ಸ್ಪೆಕ್ಟರ್ ಮನ್ಮಾನಿ ನಿಮ್ಮೊಂದಿಗೆ ಮಾಡ್ತಾರೆ. ಓಕೆ? ನೀವಿಬ್ರು ಯಾರು? ನೆನಪಾಯ್ತು, ನೀವು ಅವರೇ ಅಲ್ವಾ ಮೊದಲ ದಿನಾನು ನಮ್ಮ ಪ್ಲಾನ್ ಅನ್ನ ಹಾಳು ಮಾಡಿದ್ರಿ. ನನ್ನ ಮಾತು ಕೇಳಿ, ಸಹಕಾರ ಕೊಟ್ರೆ ಏನೇ ಸಿಕ್ಕಿದ್ರು ಅರ್ಧ ಹಂಚಿಕೊಳ್ಳೋಣ. ಓಕೆ? ನೀವು ಸರಿಯಾಗಿ ಹೇಳಿದ್ರಿ. ನಾನು ಗಟ್ಟು ಮತ್ತು ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಸಹವಾಸ ಯಾವತ್ತೂ ಮಾಡಲ್ಲ. ಸರಿ, 100 ಸೊನಾರ್ನದ್ದು, 1 ಸೊನಾರ್ ಸಿಂಗಿನದ್ದು.
ಯಾಕೆ ಇನ್ವಿಸಿಬಲ್ ಪೌಡರ್ ಬೇಕಾ? ಯಾಕೆ ಬೇಕು? ಕ್ಯಾಚ್ ಮಾಡಿಬಿಟ್ಟು ಕ್ಯಾಚ್ ಹಿಡ್ದ ಬಟ್ಟು, ಕ್ಯಾಚ್ ಹಿಡ್ದ. ಅಯ್ಯೋ ಇವ್ರು ನನ್ನ ಹತ್ರನೇ ಬರ್ತಿದ್ದಾರೆ. ಓಡ್ಬಟ್ಟು ಓಡು. ನಿಲ್ಲು. ತಗೋ. ಆಹಾ. ನಾನು ಮಾಯವಾದೆ. ಸುನಾರ್ ಸಿಂಗಿಗೆ ಮೋಸ ಮಾಡಿದ್ರ, ಅಸಲಿಯ ಬದಲು ನಕಲಿ ಪೌಡರ್ ಕೊಟ್ರ? ಹಾಗಾಗೋದಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ವಿಸಿಬಲ್ ಪೌಡರ್ನೇ ಮಾಡಿದ್ದೆ. ನನ್ನ ಆವಿಷ್ಕಾರ ಯಾವತ್ತೂ ಮೋಸ ಮಾಡಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡಿ ನನ್ನ ಆವಿಷ್ಕಾರ. ಸೋನಾರ್ ಸಿಂಗ್ ಮಾಯವಾದ. ಎಲ್ಲಿದ್ದಾರೆ? ಇಲ್ಲ ಓಯ್ ಸೋನಾರ್ ಸಿಂಗ್, ನಿನ್ಗೆಷ್ಟು ಧೈರ್ಯ? ಬಟ್ಟುವಿನ ಗೆಣನಿಗೆ ಹೊಡಿದ್ಯಾ? ಸರಿ, ನಾನು ಕೇಳ್ತಾ ಇದ್ದೆ ಅಷ್ಟೇ. ಈಗ ಬೆತ್ತದಿಂದ ತಿನ್ನು. ನೂರು ಸುನಾರಿದ್ರೆ ಒಂದು ಸುನಾರ್ ಸಿಂಗ್ನಂತೂ. ತಿನ್ನಿ ಪೆಟ್ಟೀಗ. ಅಡಿಗೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ ಸೋನಾರ್ ಸಿಂಗ್? ಧೈರ್ಯ ಇದ್ರೆ ಎದುರಿಗೆ ಬನ್ನಿ. ನೋಡ್ರ ಬಾಸ್ನ ಧೈರ್ಯ, ಬಾಸ್ ಹೇಳಿಯಲ್ಲ. ಬನ್ನಿ, ಫೈಟ್ ಮಾಡಿ ತೋರಿಸಿ. ಹೌದಾ? ಅರೆ ಮೂರ್ಖರೇ, ನಾನು ಧೈರ್ಯ ಮಾಡಿ ಎದುರಿಗೆ ಬಂದಿಲ್ಲ. ಈ ಪೌಡರ್ ನಕಲಿ ಆಗಿದೆ. ಈ ಪ್ರೊಫೆಸರ್ ಏನ್ ಮಾಡಿದಾರೋ ಗೊತ್ತಿಲ್ಲ. ಬಹುಶಃ ಪೌಡರ್ನ ಪ್ರಭಾವ ಮುಗಿದು ಹೋಯ್ತು ಅಂತ ಅನ್ಸತ್ತೆ. ಆದ್ರೆ ಪೌಡರ್ನ ಪ್ರಭಾವ ಸ್ವಲ್ಪ ಹೊತ್ತೇ ಇರುತ್ತೆ. ಡಬ್ಬ ಎಲ್ಲಿದೆ? ಪುನಃ ಪೌಡರ್ ಹಾಕಿ ಬೇಗ ಡಬ್ಬ ತನ್ನಿ. ಹುಡುಗಿ ಬೇಗ ಹುಡುಗಿ. ಎಲ್ಲ ಕಣ ಯಾರು ಹೊಡೆದಿದ್ದು? ಬಂದ್ರಲ್ಲ ಎಲ್ಲ. ಯಾ ಚಕಾಸ್ ಗಟ್ಟು, ಬಟ್ಟುವ ಕೆಲಸ ಮುಗೀತು. ಇನ್ ನಿನ್ ಸರ್ದಿ, ನಿಂದು. ಥ್ಯಾಂಕ್ ಯು ಬಟ್ಟು. ಈಗ ನಾನು ತೋರಿಸ್ತೀನಿ ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಸೋನಾರ್ ಸಿಂಗ್ ಅವರೇ, ಈಗ ಜೈಲಿನಲ್ಲಿ ಕಲ್ಲು ಪುಡಿ ಮಾಡಿ. ಮನ್ಮಾನಿ ಸರ್ ಎತ್ಕೊಳ್ಳಿ. ಈ ಸೋನಾರ್, ಚಾಂದಿ, ಪೀತಲ್ ಎಲ್ರು ನಿಮ್ಮ ಜೈಲಿಗೆ ಕಳೆ ತರೋಕೆ ಕಾಯ್ತಾ ಇದ್ದಾರೆ. ಜಮ್ಮ ಸಿಂಗ್ ಚಾಯ್
ಹಾ, ಹಾ, ಹಾ.